ಹೋದ್ಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಲಿ ಅನ್ನೋ ಹಾಗೆ ಹೆಮ್ಮಾರಿ ಕೋವಿಡ್ ಮತ್ತೆ ಒಕ್ಕರಿಸಿದೆ. ಒಂದು ಕಾಲದಲ್ಲಿ ಇಡೀ ಜಗತ್ತಿನ ಜನರ ಮನಸ್ಸು, ನೆಮ್ಮದಿ, ಆರೋಗ್ಯವನ್ನು ಹಾಳು ಮಾಡಿದ್ದಂತಹ ಕೋವಿಡ್ ಈಗ ಮತ್ತೆ ಅದೇ ಲಕ್ಷಣಗಳನ್ನು ತೋರ್ತಕ್ಕಂಥ ಸಾಧ್ಯತೆ ಇದೆ. ಈಗಾಗಲೇ ಕರ್ನಾಟಕದಲ್ಲೂ ಕೂಡ ಸರಿಸುಮಾರು 38 ಕೇಸ್ಗಳು ದಾಖಲಾಗಿವೆ. ಅದರಲ್ಲಿ ಸಿಂಹಪಾಲು ಬೆಂಗಳೂರಿನಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಒಂದೊಂದೇ ಜಿಲ್ಲೆಗಳಲ್ಲಿ 1, 2, 3 ಕೇಸ್ಗಳು ಕಾಣಿಸ್ಕೋತಾ ಇದೆ. ಇದರ ಜೊತೆಗೆ ಮತ್ತಷ್ಟು ಆತಂಕ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡುಬಂದಿದೆ. ಹಾಗಾದರೆ ಕೋವಿಡ್ನಿಂದ ಇಲ್ಲಿಯ ತನಕ ಆಗಿರ್ತಕ್ಕಂಥ ಅನಾಹುತಗಳೇನು, ಮುಂದೆ ಏನಾಗಬಹುದು, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಪೆಷಲ್ ಸ್ಟೋರಿ ಇದೆ, ನೋಡೋಣ ಬನ್ನಿ. ರಾಜ್ಯದಲ್ಲಿ ನಿಧಾನಗತಿಯಲ್ಲಿ ಕೊರೋನಾ ಏರಿಕೆ. ರಾಜ್ಯದಲ್ಲಿ 38 ಮಂದಿಗೆ ಕೊರೋನಾ ಸೋಂಕು. ಬೆಂಗಳೂರು ನಗರದಲ್ಲೇ 32 ಮಂದಿಗೆ ಸೋಂಕು. ದೇಶದಾದ್ಯಂತ ಕೋವಿಡ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಿದೆ. ರಾಜ್ಯದಲ್ಲೂ ಕೇಸ್ಗಳು ನಿಧಾನಗತಿಯಲ್ಲಿ ಏರಿಕೆ ಆಗ್ತಿದೆ. ಕಳೆದ 20 ದಿನಗಳಿಂದ ಕೋವಿಡ್ ಕೇಸ್ ಏರಿಕೆ ಆಗ್ತಾ ಇದ್ದು ಆತಂಕ ಹೆಚ್ಚಿಸಿದೆ. ನಿನ್ನೆವರೆಗೂ ರಾಜ್ಯದಲ್ಲಿ ಒಟ್ಟು 38 ಕೋವಿಡ್ ಕೇಸ್ ದಾಖಲಾಗಿದೆ. ನಿನ್ನೆ 108 ಜನರಿಗೆ ಟೆಸ್ಟ್ ಮಾಡಿದ್ದು ಅದರಲ್ಲಿ 5 ಪಾಸಿಟಿವ್ ಬಂದಿದೆ. ಇನ್ನು ರಾಜ್ಯದಲ್ಲಿ 6 ಜಿಲ್ಲೆಗಳಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳಿದೆ. ಯಾವ್ಯಾವ ಜಿಲ್ಲೆ ಅಂತ ನೋಡೋದಾದ್ರೆ, ಬೆಂಗಳೂರಿನಲ್ಲಿ 32 ಆಕ್ಟಿವ್ ಪ್ರಕರಣ ಇದ್ರೆ, ಮೈಸೂರಿನಲ್ಲಿ 2 ಆಕ್ಟಿವ್ ಪ್ರಕರಣ ಇದೆ. ದಕ್ಷಿಣ ಕನ್ನಡದಲ್ಲಿ 1 ಆಕ್ಟಿವ್ ಪ್ರಕರಣ ಇದ್ರೆ, ಬಳ್ಳಾರಿಯಲ್ಲಿ 1 ಆಕ್ಟಿವ್ ಪ್ರಕರಣ, ವಿಜಯನಗರದಲ್ಲಿ 1 ಆಕ್ಟಿವ್ ಪ್ರಕರಣ, ಬೆಂಗಳೂರು ಗ್ರಾಮಾಂತರದಲ್ಲಿ 1 ಆಕ್ಟಿವ್ ಪ್ರಕರಣ. ಇನ್ನು ಕೊರೋನಾಗೆ ಬೆಂಗಳೂರಿನಲ್ಲಿ 84 ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ. ವೈಟ್ ಫೀಲ್ಡ್ ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ವೃದ್ಧ ಅಂಗಾಂಗ ವೈಫಲ್ಯ ಮತ್ತು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ರು. ವ್ಯಕ್ತಿಗೆ ಸೋಂಕು ತಗುಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಮಲ್ಲೇಶ್ವರಂ, ರಾಜಾಜಿನಗರದಲ್ಲಿ ಇಬ್ಬರಿಗೆ ಪಾಸಿಟಿವ್. ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದಿದ್ರೂ ಸೋಂಕು. ರಾಜ್ಯದ ಒಟ್ಟು ಕೇಸ್ಗಳಲ್ಲಿ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತ ಪ್ರಕರಣಗಳು ಹೆಚ್ಚಿದೆ. ಬೆಂಗಳೂರಿನಲ್ಲಿ 32 ಪಾಸಿಟಿವ್ ಪ್ರಕರಣಗಳಿದ್ದು, ರಾಜಾಜಿನಗರ, ಮಲ್ಲೇಶ್ವರಂನಲ್ಲಿ ತಲಾ 1 ಪ್ರಕರಣಗಳು ದಾಖಲಾಗಿದೆ. ಮಲ್ಲೇಶ್ವರಂನ 45 ವರ್ಷದ ವ್ಯಕ್ತಿ ಹಾಗೂ ರಾಜಾಜಿನಗರದ 38 ವರ್ಷದ ವ್ಯಕ್ತಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದಿದ್ರೂ ಸೋಂಕು ತಗುಲಿದೆ. ಇಬ್ಬರು ಸೋಂಕಿತರಿಗೆ ಹೋಮ್ ಐಸೋಲೇಷನ್ ನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಇತ್ತ ಧಾರವಾಡದಲ್ಲಿ ಕೋವಿಡ್ ಚಿಕಿತ್ಸೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಧಾರವಾಡದ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ಗಳನ್ನು ಸಜ್ಜು ಮಾಡಿಕೊಳ್ಳಲಾಗಿದೆ. 10 ಬೆಡ್ಗಳ ಐಸಿಯು ವಾರ್ಡ್ ಈಗ ಸಜ್ಜು ಮಾಡಲಾಗಿದೆ. ಪುರುಷ ಹಾಗೂ ಮಹಿಳೆಯರಿಗೆ ತಲಾ 5 ಬೆಡ್ಗಳನ್ನ ಮೀಸಲು ಇಡಲಾಗಿದೆ. ವೆಂಟಿಲೇಟರ್ ಮತ್ತು ಆಕ್ಸಿಜನ್ ವ್ಯವಸ್ಥೆಯುಳ್ಳ ಅತ್ಯಾಧುನಿಕ ಬೆಡ್ಗಳ ವ್ಯವಸ್ಥೆಯಲ್ಲಿ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಮಾಡಿಕೊಳ್ಳಲಾಗಿದೆ. ಪಕ್ಕದ ಬೆಳಗಾವಿ ಜಿಲ್ಲೆಯಲ್ಲಿ ಗರ್ಭಿಣಿಯೊಬ್ಬರಿಗೆ ಕೊರೋನಾ ದೃಢಪಟ್ಟ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲೂ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಜಿಲ್ಲಾಸ್ಪತ್ರೆ ಧಾರವಾಡಕ್ಕೆ ಸಂಬಂಧಪಟ್ಟಂತೆ ಸ್ವಂತ ಕೇಸ್ಗಳು ಬಂದರೂ ನಮ್ಮಲ್ಲಿ ಟೆಸ್ಟಿಂಗ್ ಎಲ್ಲ ರೆಡಿ ಇದೆ. ಸೊ ಆಮೇಲೆ ನಾವು ಒಂದು 5 ಮೇಲು 5 ಫಿಮೇಲು ಒಂದು ವಾರ್ಡನ್ನು ಕೂಡ ನಾವು ಕೊರೋನಾ ಸರ್ವಿಸ್ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಸರ್. ಅಂತ ಯಾವ ಬಂದಿಲ್ಲ ಸರ್. ಸಾರಿ ಕೇಸ್ ಬಂದ್ರೆ ಎಲ್ಲರೂ ಕಂಪಲ್ಸರಿ ಮಾಡ್ತಾ ಸರ್. 10 ಬೆಡ್ಗೆ ರೆಡಿ ಮಾಡಿದ್ದೀವಿ ಸರ್. ವೆಂಟಿಲೇಟರ್ಸ್ ರೆಡಿ ಇದೆ, ಆಮೇಲೆ ಆಕ್ಸಿಜನ್ ರೆಡಿ ಇದೆ, ಹಾಗೂ ನಮ್ಮ ವೈದ್ಯರಂತೆ ಆಗಲೇ ನುರಿತ ವೈದ್ಯರಿದ್ದಾರೆ, 4 ಜನ ಸ್ಪೆಷಲಿಸ್ಟ್ ಇದ್ದಾರೆ, ಮಾಡ್ತಾರೆ ಸರ್. ಏನು ತೊಂದರೆ ಇಲ್ಲ. ನಮ್ಗೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳಿಗೆಲ್ಲ ಒಂದು ಗೈಡೆನ್ಸ್ ಕೊಟ್ಟಿದ್ದಾರೆ ಸರ್. ವೈರಸ್ ವಿರುಲೆನ್ಸ್ ಕಡಿಮೆ ಆಗಿದೆ ಸರ್, ಮೊದಲಷ್ಟು ವಿರುಲೆನ್ಸ್ ಇಲ್ಲ. ಒಟ್ಟಾರೆ ಕೋವಿಡ್ ಕೇಸ್ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದ್ದು, ನಿಯಂತ್ರಣಕ್ಕಾಗಿ ಆರೋಗ್ಯ ಇಲಾಖೆ ಮುಂಜಾಗ್ರತೆ ವಹಿಸ್ತಾ ಇದ್ದು, ಮುಂದಿನ ವಾರ ಕೇಸ್ ಆಧರಿಸಿ ಮತ್ತಷ್ಟು ಮುಂಜಾಗ್ರತಾ ಕ್ರಮ ಜಾರಿಯಾಗುತ್ತಾ ಕಾದು ನೋಡಬೇಕಾಗಿದೆ. ಲೋಕೇಶ್ ಕುಡಗಾದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.